ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಕೊರೋನಾ ಹೆಮ್ಮಾರಿ ಓಡಿಸೋಕೆ ಹೊಗೆ ಹಾಕಿ ಅಭಯ ನೀಡಿದ್ದು ಯಾರು? ಮೌಢ್ಯಕ್ಕೆ ನೀರೆರೆದ ಶಾಸಕರು ಸಮರ್ಥನೆ ಮಾಡಿಕೊಂಡಿದ್ದು ಹೇಗೆ? ಟ್ರ್ಯಾಕ್ಟರ್ ಗಟ್ಟಲೆ ಅನ್ನವನ್ನ ಊರ ಬಾಗಿಲಿಗೆ ಚೆಲ್ಲಿದ್ದು ಎಲ್ಲಿ? ರೂಲ್ಸ್ ಬ್ರೇಕ್ ಮಾಡಿದ ಮಹಿಳೆ ಖಾಕಿ ಜೊತೆ ಕಿರಿಕ್ ಮಾಡಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾಗೆ ಹೊಗೆ ಹಾಕಿಸಲು ಊರಿನೆಲ್ಲೆಡೆ ಹೊಗೆ ಹಾಕಿದ್ದು ಎಲ್ಲಿ? ಬಿಜೆಪಿ ಶಾಸಕರ ಐಡಿಯಾ ಹೇಗಿದೆ ಗೊತ್ತಾ? ಸೋಂಕನ್ನ ಮಟ್ಟ ಹಾಕಲು 50 ಕಡೆ ಹೊಗೆ ಇಟ್ಟಿದ್ದು ಎಲ್ಲಿ? ನೋಡೋಣ ಹೊಗೆ ಸ್ಕೆಚ್ ನ್ಯೂಸ್ ಟಾಪ್ 9ನಲ್ಲಿ. ಕರುನಾಡಲ್ಲಿ ಕೊರೋನಾ ರಣಕೇಕೆ ಹಾಕ್ತಾ ಇದ್ದು ಸರ್ಕಾರ ಲಾಕ್ಡೌನ್ ಜಾರಿ ಮಾಡಿದೆ. ಆದರೆ ಬಿಜೆಪಿ ಶಾಸಕರೇ ರೂಲ್ಸ್ ಬ್ರೇಕ್ ಮಾಡಿದ್ದು ಕೊರೋನಾ ಶಮನಕ್ಕೆ ಹೋಮ ಹವನ ಮಾಡಿಸಿದ್ದಾರೆ. ಕೊರೋನಾ ಬಗ್ಗೆ ಜನಪ್ರತಿನಿಧಿಗಳೇ ಮೌಢ್ಯತೆ ಬಿತ್ತಿದ್ದು ಕ್ರೂರಿ ಕೊಲ್ಲಲು ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಹೋಮದ ಮೊರೆ ಹೋಗಿದ್ದಾರೆ. ಕೊರೋನಾ ಆರ್ಭಟದ ನಡುವೆ ಬಿಜೆಪಿ ಶಾಸಕರು ಹೊಗೆ ಸ್ಕೆಚ್ ಹಾಕಿದ್ದು ಊರಲ್ಲೆಲ್ಲ ಹೊಗೆ ಎಬ್ಬಿಸಿದ್ದಾರೆ. ಕೊರೋನಾ ಕೊಲ್ಲೋಕೆ ಬಿಜೆಪಿ ಎಂಎಲ್ಎ ಅಭಯ್ ಪಾಟೀಲ್ ಬೆಳಗಾವಿಯಲ್ಲಿ ಹೋಮ ಹವನದ ಮೊರೆ ಹೋಗಿದ್ದಾರೆ. ಶಿವಾಜಿ ಗಾರ್ಡನ್ ಸುತ್ತಮುತ್ತ ನಿನ್ನೆ 50 ಕಡೆ ಹೋಮ ಮಾಡಿದ್ದಾರೆ. ಬಿಜೆಪಿ ಶಾಸಕ ಹೊಗೆ ಪ್ಲಾನ್ಗೆ ಎಲ್ಲೆಲ್ಲೂ ದಿಗಿಲು ಉಂಟಾಗಿದೆ. ಹೋಮ ಹವನ ಮಾಡಿದ್ರೆ ವಾತಾವರಣ ಶುದ್ಧಿಯಾಗುತ್ತಾ ಅನ್ನೋದು ಪ್ರಶ್ನೆಯಾಗಿದೆ. ಅಗ್ನಿಕುಂಡದಲ್ಲಿ ಬೆರಣಿ, ಕರ್ಪೂರ, ತುಪ್ಪ, ಗುಗ್ಗಳ, ಅಕ್ಕಿ, ಬೇವಿನ ಎಲೆ, ಕವಡೆ, ಧೂಪ, ಲವಂಗ ಹಾಕಿ ಹೋಮ ಮಾಡಲಾಗಿದೆ. ಹೋಮ ಮಾಡಿಸಿದ ಏರಿಯಾದಲ್ಲಿ ವಾತಾವರಣ ಶುದ್ಧಿಯಾಗುತ್ತೆ ಅಂತ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಮೌಢ್ಯಕ್ಕೆ ನೀರೆರೆದಿದ್ದಾರೆ. ಲಾಕ್ಡೌನ್ ನಡುವೆ ಬಿಜೆಪಿ ಶಾಸಕರೇ ರೂಲ್ಸ್ ಬ್ರೇಕ್ ಮಾಡಿದ್ದು ಹೋಮ ಮಾಡಿಸಿದ್ದಾರೆ. ಶಿವಾಜಿ ಗಾರ್ಡನ್ ಸುತ್ತಮುತ್ತ ನಿನ್ನೆ 50 ಕಡೆ ಹೋಮ ಮಾಡಿಸಿದ್ದಾರೆ. ವಾತಾವರಣ ಶುದ್ಧಿಯಾಗುತ್ತೆ ಎಂದು ಶಾಸಕರು ಹೋಮಕ್ಕೆ ಜೈ ಎಂದಿದ್ದಾರೆ. ಇದೇ ರೀತಿ ಬೆಳಗಾವಿ ದಕ್ಷಿಣ ಕ್ಷೇತ್ರದ ಎಲ್ಲಾ ಕಡೆ ಜೂನ್ 15ರೊಳಗೆ ಹೋಮ ಮಾಡಿಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ವಾತಾವರಣ ಶುದ್ಧಿಯಾಗಲಿ ಅಂತ ಹೋಮ ಹವನ ಮಾಡಿಸಿರುವ ಶಾಸಕ ಅಭಯ್ ಪಾಟೀಲ್ ತಮ್ಮ ಕಾರ್ಯವನ್ನು ಸಮರ್ಥಿಸಿಕೊಂಡಿದ್ದಾರೆ. ಟಿವಿ9ಗೆ ಪ್ರತಿಕ್ರಿಯಿಸಿರುವ ಶಾಸಕ ಅಭಯ್ ಪಾಟೀಲ್ ಮೌಢ್ಯ ಅಂತ ಯಾರು ತಿಳಿದುಕೊಳ್ತಾರೆ ಅವರಿಗೆ ಮೌಢ್ಯ ಅಂತ ಹೇಳಿದ್ದಾರೆ. ಈ ರೀತಿ ಮಾಡುವುದರಿಂದ ವಾತಾವರಣ ಶುದ್ಧೀಕರಣ ಆಗುತ್ತೆ. ಪರಿಸರ ಇಲಾಖೆಯ ಕೆಲವರಿಗೂ ಕೂಡ ಇದರ ಬಗ್ಗೆ ಹೇಳಿದ್ದೇನೆ ಅಂತ ತಿಳಿಸಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ವಾತಾವರಣ ಕಲುಷಿತ ಆಗಿದೆ ಅನ್ನುವ ಕಾರಣಕ್ಕೆ ವಾತಾವರಣ ತಿಳಿ ಆಗಲಿ ಅಂತ ಹೋಮ ಮಾಡಿಸಿದ್ದೇವೆ ಅಂತ ಶಾಸಕ ಅಭಯ್ ಪಾಟೀಲ್ ಹೇಳಿದ್ದಾರೆ. ಮನೆಯಲ್ಲಿ ರೋಗಿಗಳಿದ್ರೆ ಪರಿಣಾಮ ಏನಾಗುತ್ತೆ ಅಂತ ಅವಲೋಕನ ಮಾಡಿ ಹೋಮ ಮಾಡಿದ್ದೇವೆ. ಹೋಮ ಹವನ ಕಾರ್ಯಕ್ರಮ ಮಾಡಲು ಜನರೇ ಮುಂದೆ ಬರ್ತಿದ್ದಾರೆ. ಹೋಮ ಹವನ ಇನ್ಮುಂದೆಯೂ ಮುಂದುವರಿಯುತ್ತೆ. ಕರೆಯುತ್ತೆ ಕಾರ್ಯಕ್ರಮಕ್ಕೆ ನಾನು ಹೋಗ್ತೀನಿ ಅಂತ ಬೆಳಗಾವಿಯಲ್ಲಿ ಶಾಸಕ ಅಭಯ್ ಪಾಟೀಲ್ ತಿಳಿಸಿದ್ದಾರೆ. ವಾತಾವರಣ ಶುದ್ಧಿ ಹೆಸರಿನಲ್ಲಿ ಅಭಯ್ ಪಾಟೀಲ್ ಮೌಢ್ಯಾಚರಣೆ ಮಾಡಿದ್ದು ಔಷಧೀಯ ವಸ್ತುಗಳನ್ನು ಹೊಗೆ ಹಾಕಲು ಬಳಸಿದ್ರೆ ಒಳ್ಳೆಯದು ಅಂತ ಆಧ್ಯಾತ್ಮ ಚಿಂತಕ ಶೆಲ್ವ ಪಿಳ್ಳೈ ಅಯ್ಯಂಗಾರ್ ಹೇಳಿದ್ದಾರೆ. ಟಿವಿ9ಗೆ ಪ್ರತಿಕ್ರಿಯೆ ನೀಡಿದ ಅವರು 3500 ವರ್ಷಗಳಿಂದಲೂ ಯಜ್ಞ ಯಾಗ ಮಾಡಲಾಗ್ತಾ ಇದೆ. ಯಜ್ಞ ಯುಗಾದಿಗಳಿಂದ ಹಲವು ರೋಗಗಳು ತಡೆಯುತ್ತೆ. ಅಲ್ಲದೆ ಬೇವಿನ ಎಲೆ ಧೂಪಗಳಿಂದ ಯಾರಿಗೂ ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳಿದ್ದಾರೆ. ಕೊರೋನಾ ಕಂಟ್ರೋಲ್ಗೆ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಹೋಮ ಹವನ ಮಾಡಿಸಿದ್ದು ಅಭಯ್ ಪಾಟೀಲ್ ಹೊಗೆ ಹಾಕಿದ್ದ ಪ್ರದೇಶ ಶುದ್ಧೀಕರಣ ಮಾಡಲಾಗಿದೆ. ಬೆಳಗಾವಿಯ ಹೊಸೂರು, ಬಸವಣ್ಣಗಲ್ಲಿ, ಶಿವಾಜಿ ಗಾರ್ಡನ್ ಸೇರಿದಂತೆ ಹಲವು ಕಾಲೋನಿಗಳ ಕಂಪ್ಲೀಟ್ ಸ್ಯಾನಿಟೈಸೇಷನ್ ಮಾಡಿದ್ದಾರೆ. ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ವೀರಮದಕರಿ ಗರ್ಜನೆ ಸಂಘದಿಂದ ಸ್ಯಾನಿಟೈಸೇಷನ್ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಮೌಢ್ಯದ ಪರಮಾವಧಿಗೆ ಮೀರಿದೆ. ಕೊರೋನಾ ನಾಶವಾಗೋಕೆ ಕೆಜಿಗಟ್ಟಲೆ ಅನ್ನವನ್ನ ಮಣ್ಣು ಪಾಲು ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ ನೂರಾರು ಕೆಜಿ ಅನ್ನ ಮಣ್ಣು ಪಾಲಾಗಿದೆ. ಬಳ್ಳಾರಿ ತಾಲೂಕಿನ ಕಗ್ಗಲು ಗ್ರಾಮದಲ್ಲಿ ಮೌಢ್ಯದ ಪರಾಕಾಷ್ಠೆ ಮೆರೆದಿದ್ದು ಗ್ರಾಮದಲ್ಲಿ ಸೋಂಕು ಹೆಚ್ಚಾಗಿರೋದ್ರಿಂದ ಅನ್ನ ಚೆಲ್ಲಿದ್ದಾರೆ. ಪ್ರತಿ ಮನೆಯಲ್ಲಿ 5 ಕೆಜಿ ಅನ್ನ ಮಾಡಿ ಒಂದು ಕಡೆ ಸಂಗ್ರಹ ಮಾಡಿ ಗ್ರಾಮದ ಸುತ್ತಲೂ ಅನ್ನ ಚೆಲ್ಲಿದ್ದಾರೆ. ಊರ ಹೊರಗಡೆ ಅನ್ನ ಚೆಲ್ಲಿದ್ರೆ ಕೊರೋನಾ ಹೋಗುತ್ತೆ ಅನ್ನೋ ಮೂಢನಂಬಿಕೆಯಿಂದ ಈ ಕೆಲಸ ಮಾಡಿದ್ದಾರೆ. ಡೆಡ್ಲಿ ಕೊರೋನಾ ಕೊಲ್ಲಲು ಜನರ ಮೌಢ್ಯದ ಮದ್ದು ಹೇಗಿದೆ? ಕೊರೋನಾ ನಾಶದ ಹೆಸರಲ್ಲಿ ಪೂಜೆ ಹೋಮದ ಮೊರೆ ಹೋಗಿದ್ದು ಹೇಗೆ? ಹೆಮ್ಮಾರಿ ಹೊಡೆದೋಡಿಸಲು ಹೋತ ಬಲಿ ಕೊಡಬೇಕಾ? ನೋಡೋಣ ಮೌಢ್ಯದ ಮದ್ದು ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ
ಕೊರೋನಾ ಸುಳಿಗೆ ಸಿಲುಕಿರೋ ಜನರು ಮೌಢ್ಯತೆಯ ಮೊರೆ ಹೋಗ್ತಿದ್ದಾರೆ. ಜನರ ಮೌಢ್ಯಾಚರಣೆಯಿಂದ ಮೂಕಜೀವಿಗಳು ಬಲಿಯಾಗ್ತಾ ಇವೆ. ಗ್ರಾಮದಿಂದ ಕೊರೋನಾ ಓಡಿಸಲು ಹೋತ ಬಲಿಗೆ ಅರ್ಚಕ ಕರೆ ನೀಡಿದ್ದಾನೆ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಅಲಕನೂರು ಗ್ರಾಮದಲ್ಲಿ 21 ಹೋತಗಳನ್ನು ಬಲಿ ನೀಡುವಂತೆ ಅರ್ಚಕ ತಿಳಿಸಿದ್ದಾನೆ. ಅಲಕನೂರಿನ ಕರಿಸಿದ್ದೇಶ್ವರ ದೇವಸ್ಥಾನದ ಅರ್ಚಕ 17,000 ಬೆಲೆಯ ಹೋತ ಖರೀದಿಸುವಂತೆ ತಿಳಿಸಿದ್ದಾನೆ. ಅದರಂತೆ ದುರ್ಗಾದೇವಿಗೆ 21 ಹೋತಗಳನ್ನು ಗ್ರಾಮಸ್ಥರು ಬಲಿ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಕೊರೋನಾ ಮಹಾಮಾರಿ ತೊಲಗಲು ವಿಶೇಷ ಪೂಜೆ ಮಾಡಲಾಗಿದೆ. ಮಳವಳ್ಳಿ ಪಟ್ಟಣದ ಎನ್ಇಎಸ್ ಬಡಾವಣೆಯಲ್ಲಿ ಬೀದಿ ಬೀದಿಯಲ್ಲಿ ಕಲ್ಲಿಟ್ಟು ಮಹಿಳೆಯರು ಪೂಜೆ ಸಲ್ಲಿಸಿದ್ದಾರೆ. ದಂಡಿನ ಮಾರಮ್ಮನ ಹೆಸರಿನಲ್ಲಿ ಮಹಿಳೆಯರು ಗೌಡಯ್ಯನ ಅಂಗಡಿ ಬೀದಿ, ತಾಲೂಕು ಪಂಚಾಯಿತಿ ಕಚೇರಿ ರಸ್ತೆಗಳಲ್ಲಿ ಕಲ್ಲಿಗೆ ಎಳನೀರು ಅಭಿಷೇಕ ಮಾಡಿ ಬೇವಿನ ಸೊಪ್ಪು ಇಟ್ಟು ಶಾಂತಿ ಮಾಡಿದ್ದಾರೆ. ಕೊರೋನಾ ತೊಲಗಿಸಲು ದಂಡಿ ಮಾರಮ್ಮನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಲಾಕ್ಡೌನ್ ನಡುವೆ ದೇವಸ್ಥಾನದ ಬಾಗಿಲು ಓಪನ್ ಮಾಡಿದ್ದು ಸರ್ಕಾರದ ನಿಯಮಗಳಿಗೆ ತಿಲಾಂಜಲಿ ಹಾಡಿದ್ದಾರೆ. ಬಾಗಲಕೋಟೆಯ ಕಿಲ್ಲಾ ಓಣಿಯ ದೇಗುಲದಲ್ಲಿ ಲಾಕ್ಡೌನ್ ನಿಯಮ ಉಲ್ಲಂಘಿಸಿ ದುರ್ಗಾದೇವಿ ಪೂಜೆ ಮಾಡಿದ್ದಾರೆ. ದುರ್ಗಾದೇವಿಯ ದರ್ಶನ ಪಡೆಯಲು ಜಾತ್ರೆಯೇ ಸೇರಿದ್ದು ದೈಹಿಕ ಅಂತರ ಮರೆತು ನೂರಾರು ಜನರು ಜಮಾಯಿಸಿದ್ರು. ಡೆಡ್ಲಿ ಕೊರೋನಾ ಆರ್ಭಟ ಹೆಚ್ಚುತ್ತಿದ್ದರೂ ಜನರು ದಿವ್ಯ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ಗ್ರಾಮದೇವತೆ ಹಬ್ಬ ಮಾಡಿದ್ದು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಲಾಕ್ಡೌನ್ನಿಂದಾಗಿ ಗ್ರಾಮದೇವತೆ ದೇಗುಲದ ಬಾಗಿಲು ಬಂದ್ ಮಾಡಲಾಗಿದೆ. ಆದರೂ ಗ್ರಾಮದೇವತೆಯ ದೇಗುಲಕ್ಕೆ ಮಹಿಳೆಯರು ಮುಗಿಬಿದ್ದಿದ್ರು. ದೇಗುಲದ ಮುಂಭಾಗದ ದೀಪ ಹಚ್ಚಲು ನೂಕುನುಗ್ಗಲು ಉಂಟಾಗಿತ್ತು. ದೀಪ ಹಚ್ಚುವ ವೇಳೆ ದೈಹಿಕ ಅಂತರಕ್ಕೆ ಬೆಲೆ ಇಲ್ಲದಂತಾಗಿತ್ತು. ಹೆಮ್ಮಾರಿ ಕೊರೋನಾ ನಿರ್ಮೂಲನೆಗಾಗಿ ಜನರು ಮೌಢ್ಯದ ಪರಮಾವಧಿ ತಲುಪಿದ್ದಾರೆ. ಕೊರೋನಾ ದೂರವಾಗಲೆಂದು ಜನರು ದೇವರ ಮೊರೆ ಹೋಗಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಕೊರೋನಾ ನಿರ್ಮೂಲನೆಗಾಗಿ ಪೂಜೆ ಸಲ್ಲಿಸಿದ್ದಾರೆ. ಕಳೆದ 2 ದಿನಗಳಿಂದ ಜನರು ವಿಶೇಷ ಪೂಜೆ ಮಾಡುತ್ತಿದ್ದಾರೆ. ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಕರಜಗಿ ಗ್ರಾಮದಲ್ಲಿ ಮೌಢ್ಯಾಚರಣೆ ಮಾಡಲಾಗಿದೆ. ಕರಜಗಿ ಗ್ರಾಮದ ಹೊರವಲಯದ ಮರಗಮ್ಮ ದೇವರಿಗೆ ಪೂಜೆ ಮಾಡಿದ್ದಾರೆ. ಕರಜಗಿ ಗ್ರಾಮದಲ್ಲಿ 30ಕ್ಕೂ ಹೆಚ್ಚು ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಹೀಗಾಗಿ ಗ್ರಾಮದಿಂದ ಕೊರೋನಾ ಹೋಗಲಿ ಎಂದು ಪ್ರಾರ್ಥನೆ ಸಲ್ಲಿಸಿ ಕಳೆದ 2 ದಿನಗಳಿಂದ ವಿಶೇಷ ಪೂಜೆ ಮಾಡುತ್ತಿದ್ದಾರೆ. ಗದಗ ತಾಲೂಕಿನಲ್ಲಿ ಕೊರೋನಾಗೆ ಜನರು ಡೋಂಟ್ ಕೇರ್ ಎಂದಿದ್ದಾರೆ. ಕೊರೋನಾ ನಡುವೆಯೂ ಯಲ್ಲಮ್ಮ ದೇವಿಗೆ ಪೂಜೆ ಮಾಡಿದ್ದಾರೆ. ಗದಗ ತಾಲೂಕಿನ ನಾಗಾವಿ ಗ್ರಾಮದಲ್ಲಿ ವಿಶೇಷ ಪೂಜೆ ಮಾಡಿದ್ದು ಯಲ್ಲಮ್ಮ ದೇವಿ ಪೂಜೆ ವೇಳೆ ದೇವಸ್ಥಾನದಲ್ಲಿ ಜನಜಾತ್ರೆಗೆ ಸೇರಿತ್ತು. ದೈಹಿಕ ಅಂತರ ಮರೆತು ದೇಗುಲದಲ್ಲಿ ಪೂಜೆ ಪುನಸ್ಕಾರ ಮಾಡಿದ್ದು ಮಾಸ್ಕ್ ಹಾಕಿಕೊಳ್ಳದೆಯೇ ದೇವಸ್ಥಾನಕ್ಕೆ ಭಕ್ತರು ಬಂದಿದ್ದಾರೆ. ಜಿಮ್ಸ್ ಆಸ್ಪತ್ರೆಯ ಕೂಗಳತಿಯಲ್ಲಿರೋ ನಾಗಾವಿ ಗ್ರಾಮದಲ್ಲಿ ನಿಯಮ ಉಲ್ಲಂಘಿಸಿದ್ದು ಮಾಹಿತಿ ಗೊತ್ತಿದ್ರೂ ಗ್ರಾಮ ಪಂಚಾಯಿತಿ ಜನಜಂಗುಳಿ ನಿಯಂತ್ರಿಸಿಲ್ಲ. ಕಲ್ಪತರು ನಾಡಲು ಕೊರೋನಾ ತೊಲಗಿಸಲು ದೇವರ ಮೊರೆ ಹೋಗಲಾಗಿದೆ. ಕೊರೋನಾ ಬಾರದಿರಲಿ ಎಂದು ರಕ್ಷಣಾ ಕಲ್ಲಿಗೆ ಪೂಜೆ ಮಾಡಿದ್ದಾರೆ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಕೆ ರಾಮಾಪುರ ಗ್ರಾಮದ ರಕ್ಷಣಾ ಕಲ್ಲಿಗೆ ಪೂಜೆ ಸಲ್ಲಿಸಿದ್ದಾರೆ. ರಕ್ಷಣಾ ಕಲ್ಲಿನ ಮೇಲೆ 101 ಬಿಂದಿಗೆ ನೀರು ಹಾಕಿ 101 ನಿಂಬೆಹಣ್ಣು ಇಟ್ಟು ಪೂಜೆ ಸಲ್ಲಿಸಿ ಜನರು ಮೌಢ್ಯತೆ ಪ್ರದರ್ಶಿಸಿದ್ದಾರೆ. ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಪೊಲೀಸರು ಅಲರ್ಟ್ ಆಗಿರೋದು ಹೇಗೆ? ರೂಲ್ಸ್ ಬ್ರೇಕ್ ಮಾಡಿದ ಮಹಿಳೆ ಖಾಕಿ ಜೊತೆ ಕಿರಿಕ್ ಮಾಡಿದ್ದು ಹೇಗೆ? 20ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಯಾಕೆ? ನೋಡೋಣ ಖಡಕ್ ಲಾಕ್ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರೇ ಕಂಪ್ಲೀಟ್ ಲಾಕ್ಡೌನ್ ಆಗಿದೆ. ಅಗತ್ಯ ವಸ್ತುಗಳ ಖರೀದಿಗೆ ನೀಡಿದ್ದ ಡೆಡ್ಲೈನ್ ಮುಗಿಯುತ್ತಿದ್ದಂತೆ ರಾಜಧಾನಿ ಅಖಾಡಕ್ಕೆ ಖಾಕಿ ಪಡೆ ಇಳಿದಿದೆ. ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಪೊಲೀಸರು ಅಲರ್ಟ್ ಆಗಿದ್ದು ಬ್ಯಾರಿಕೇಡ್ ಹಾಕಿ ಕಂಪ್ಲೀಟ್ ಬಂದ್ ಮಾಡಿದ್ದಾರೆ. ಅನಗತ್ಯವಾಗಿ ಹೊರಬಂದವರನ್ನ ಲಾಕ್ ಮಾಡುತ್ತಿರುವ ಪೊಲೀಸರು ವಾಹನ ಸೀಸ್ ಜೊತೆಗೆ ಕೇಸ್ ಹಾಕ್ತಿದ್ದಾರೆ. ಬೆಂಗಳೂರಿನಲ್ಲಿ ಕಠಿಣಾತಿ ಕಠಿಣ ಲಾಕ್ಡೌನ್ ಇದ್ರೂ ಜನರು ಕೇರ್ಲೆಸ್ ಮಾಡ್ತಿದ್ದಾರೆ. ಸ್ಟ್ರಿಕ್ಟ್ ರೂಲ್ಸ್ ನಡುವೆಯೂ ಬೇಕಾಬಿಟ್ಟಿಯಾಗಿ ವಾಹನಗಳನ್ನು ರಸ್ತೆಗಿಳಿಸಿದ್ದಾರೆ. ಪೊಲೀಸರು ಎಷ್ಟೇ ಹೇಳಿದ್ರೂ ಬೈಕ್, ಕಾರು, ಆಟೋಗಳಲ್ಲಿ ಓಡಾಡ್ತಾ ಇದ್ದು ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಪೊಲೀಸರು ಕಂಪ್ಲೀಟ್ ಚೆಕ್ ಮಾಡ್ತಿದ್ದಾರೆ. ಆದರೂ ಕೇರ್ ಮಾಡದ ಜನರು ಒಂದಲ್ಲ ಒಂದು ಕಾರಣ ನೀಡಿ ಬೇಕಾಬಿಟ್ಟಿ ಓಡಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಲಾಕ್ಡೌನ್ ನಡುವೆ ಕಾರುಬಾರು ನಿಲ್ತಾ ಇಲ್ಲ. ಲಾಕ್ಡೌನ್ ರೂಲ್ಸ್ ಬ್ರೇಕ್ ಮಾಡಿ ಕಾರಲ್ಲಿ ಬಂದಿದ್ದ ಮಹಿಳೆ ಕಿರಿಕ್ ಮಾಡಿದ್ದಾಳೆ. ಕಾರ್ಪೊರೇಷನ್ ಸರ್ಕಲ್ನಲ್ಲಿ ಮಹಿಳೆ ಹೈಡ್ರಾಮಾ ಮಾಡಿದ್ದು ಪೊಲೀಸರು ಕಾರನ್ನು ತಡೆದು ನಿಲ್ಲಿಸದೆ
ಮಹಿಳೆ ಮೊಂಡಾಟ ಪ್ರದರ್ಶಿಸಿದ್ದಾಳೆ. ಆಸ್ಪತ್ರೆಗೆ ಹೋಗ್ತಿರುವುದಾಗಿ ಸಬೂಬು ಹೇಳಿದ ಮಹಿಳೆ ಯಾವುದೋ ಹಳೆ ಆಸ್ಪತ್ರೆ ಬಿಲ್ ತೋರಿಸಿದ್ದಾಳೆ. ಅಪಾಯಿಂಟ್ಮೆಂಟ್ ಇಲ್ಲದೆ ಇದ್ರೂ ತೆರಳುತ್ತಾ ಇದ್ದ ಮಹಿಳೆ ಪೊಲೀಸರನ್ನ ಕಾರಿನಲ್ಲಿ ಹತ್ತಿಸಲು ಬಿಡದೆ ಕಿರಿಕ್ ಮಾಡಿದ್ದಾಳೆ. ಬಳಿಕ ಮಹಿಳೆಯನ್ನ ಠಾಣೆಗೆ ಪೊಲೀಸರು ಕರೆದೊಯ್ದಿದ್ದಾರೆ. ಕಠಿಣ ಲಾಕ್ಡೌನ್ ಇದ್ರೂ ಬೆಂಗಳೂರಲ್ಲಿ ವಾಹನ ಸಂಚಾರ ಮಿತಿ ಮೀರಿದೆ. ರಸ್ತೆಗಳಲ್ಲಿ ಬೇಕಾಬಿಟ್ಟಿಯಾಗಿ ವಾಹನಗಳನ್ನು ಜನರು ಓಡಾಡಿಸ್ತಾ ಇದ್ದು, ಕಾರ್ಪೊರೇಷನ್ ಸರ್ಕಲ್ನಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ನಿನ್ನೆಗಿಂತ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳ ಸಂಚಾರ ಇದ್ದಿದ್ದರಿಂದ ಎಲ್ಲಾ ವಾಹನ ತಪಾಸಣೆ ಮಾಡಲು ಪೊಲೀಸರು ಹರಸಾಹಸ ಪಡುತ್ತಿದ್ದಾರೆ. ಲಾಕ್ಡೌನ್ ನಡುವೆಯೂ ರಸ್ತೆಗಿಳಿಯುತ್ತಿರುವ ವಾಹನ ಸವಾರರು ಇಲ್ಲಿ ಸಿಲ್ಲಿ ರೀಸನ್ಸ್ ಹೇಳಿ ಕಿರಿಕ್ ಮಾಡುತ್ತಿದ್ದಾರೆ. ಹೀಗಾಗಿ ನೆಪ ಹೇಳ್ತಿದ್ದವರಿಗೆ ಪೊಲೀಸರು ಬಿಸಿ ಮುಟ್ಟಿಸುತ್ತಿದ್ದಾರೆ. ಅನಗತ್ಯವಾಗಿ ಹೊರಬಂದವರ ವಾಹನ ಸೀಸ್ ಮಾಡಿ ಕೇಸ್ ಹಾಕ್ತಿದ್ದಾರೆ. ಅನಗತ್ಯವಾಗಿ ಹೊರಬಂದವರಿಗೆ ಪೊಲೀಸರು ತಕ್ಕ ಶಾಸ್ತಿ ಮಾಡ್ತಾ ಇದ್ದು, ಕಾರ್ಪೊರೇಷನ್ ಸರ್ಕಲ್ನಲ್ಲಿ 20ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ರಿಲ್ಯಾಕ್ಸ್ ಟೈಮ್ ಮುಗಿಯುತ್ತಿದ್ದಂತೆ ಲಾಕ್ಡೌನ್ ಟೈಟ್ ಮಾಡಲಾಗಿದೆ. ಕೆಆರ್ ಮಾರುಕಟ್ಟೆಯಲ್ಲಿ ಅಖಾಡಕ್ಕೆ ಇಳಿದಿರುವ ಪೊಲೀಸರು ಅನಗತ್ಯವಾಗಿ ರಸ್ತೆಗೆ ಇಳಿದವರಿಗೆ ಬಿಸಿ ಮುಟ್ಟಿಸುತ್ತಿದ್ದಾರೆ. ಮಾರ್ಕೆಟ್ ಬಳಿ ಬ್ಯಾರಿಕೇಡ್ ಅಳವಡಿಸಿರುವ ಪೊಲೀಸರು ಪ್ರತಿಯೊಂದು ವಾಹನಗಳನ್ನು ತಪಾಸಣೆ ಮಾಡ್ತಾ ಇದ್ದು, ಇಲ್ಲ ಸಲ್ಲದ ನೆಪ ಹೇಳಿಕೊಂಡು ತಿರುಗುತ್ತಿದ್ದವರ ವಾಹನ ಸೀಸ್ ಮಾಡುತ್ತಿದ್ದಾರೆ. ಕುಂಟು ನೆಪ ಹೇಳಿಕೊಂಡು ತಿರುಗಾಡುತ್ತಿದ್ದವರಿಗೆ ಬ್ರೇಕ್ ಹಾಕ್ತಾ ಇದ್ದು, ಸಿವಿಲ್ ಟ್ರಾಫಿಕ್ ಪೊಲೀಸರು ಫುಲ್ ಚೆಕ್ ಮಾಡುತ್ತಿದ್ದಾರೆ. ಬೆಂಗಳೂರಲ್ಲಿ ಹೆಜ್ಜೆ ಹೆಜ್ಜೆಗೂ ಖಾಕಿ ಟೀಮ್ ಅಲರ್ಟ್ ಆಗಿದೆ. ರಾಜಭವನದ ಸಿಗ್ನಲ್ ಬಳಿ ಬರೋಬ್ಬರಿ 15ಕ್ಕೂ ಹೆಚ್ಚು ಪೊಲೀಸರು ತಪಾಸಣೆ ಮಾಡುತ್ತಿದ್ದಾರೆ. ಬೇಕಾಬಿಟ್ಟಿ ಓಡಾಡೋರಿಗೆ ಪೊಲೀಸರು ಬಿಸಿ ಮುಟ್ಟಿಸ್ತಾ ಇದ್ದು, ಸುಖಾಸುಮ್ಮನೆ ಹೊರಗೆ ಬಂದವರು ಖಾಕಿ ಕೈಯಲ್ಲಿ ಲಾಕ್ ಹಾಕಿದ್ದಾರೆ. ಪೊಲೀಸರಿಂದ ಸುಳ್ಳು ನೆಪ ಹೇಳುವರ ವಾಹನಗಳು ಸೀಸ್ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದು, ವ್ಯಾಕ್ಸಿನ್ ನೆಪ ಹೇಳಿ ರಸ್ತೆಗೆ ಇಳಿದವರು ಸಿಕ್ಕಿ ಬೀಳುತ್ತಿದ್ದಾರೆ. ಮಾಗಡಿ ರಸ್ತೆಯಲ್ಲಿ ಪೊಲೀಸರು ತಪಾಸಣೆ ಮಾಡ್ತಾ ಇದ್ದು, ಯುವತಿ ಪೊಲೀಸರಿಂದ ಲಾಕ್ ಆಗಿದ್ದಾರೆ. ಮೆಸೇಜ್ ಬಂದಿದ್ರೆ ಮಾತ್ರ ವ್ಯಾಕ್ಸಿನ್ ತೆಗೆದುಕೊಳ್ಳೋಕೆ ಹೋಗಬೇಕು, ವ್ಯಾಕ್ಸಿನ್ಗೆ ಅಂತ ಸುಮ್ಮನೆ ಓಡಾಡಿದ್ರೆ ಬೇಡೋಕ್ಕಾಗಲ್ಲ ಅಂತ ಬೈಕ್ ಅನ್ನ ಮಾಗಡಿ ರಸ್ತೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪಾಲಿಕೆ ಸಿಬ್ಬಂದಿಗೆ ಪೊಲೀಸರು ದಂಡ ವಿಧಿಸಿದ್ದಾರೆ. ಸರ್ಕಾರಿ ಅಧಿಕಾರಿಗಳೇ ನಿಯಮ ಉಲ್ಲಂಘಿಸಿದ್ದು, ಪೊಲೀಸರು ಬೇಸರ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯ ವಿವಿಧ ರಸ್ತೆಗಳಲ್ಲಿ ಜನರು ಬಿಂದಾಸಾಗಿ ಓಡಾಡ್ತಾ ಇದ್ದು, ಕುಂಟು ನೆಪ ಹೇಳಿ ರಸ್ತೆಗಿಳಿಯುತ್ತಿರುವ ಬೈಕ್ ಸವಾರರಿಗೆ ಪೊಲೀಸರು ಬಿಸಿ ಮುಟ್ಟಿಸುತ್ತಿದ್ದಾರೆ. ಇದೇ ವೇಳೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಸಿಬ್ಬಂದಿ ಒಂದೇ ಜೀಪ್ನಲ್ಲಿ 8 ಜನರನ್ನ ತುಂಬಿಕೊಂಡು ಹೋಗ್ತಾ ಇದ್ರು. ಹೀಗಾಗಿ ಪಾಲಿಕೆ ಸಿಬ್ಬಂದಿಗೆ ದಂಡ ವಿಧಿಸಲಾಗಿದೆ. ಸಂಸದೆ ಸುಮಲತಾ ಸಂತಸಕ್ಕೆ ಜನರು ಕಿಡಿಕಾರಿದ್ದು ಯಾಕೆ? ಲಾಕ್ಡೌನ್ ವೇಳೆ ಅಕ್ರಮವಾಗಿ ಮದ್ಯ ಸಾಗಿಸುತ್ತಿದ್ದವರು ಲಾಕ್ ಆಗಿದ್ದು ಹೇಗೆ? ಕೋವಿಡ್ ಕೇಂದ್ರದ ಕರ್ಮಕಾಂಡ ಬಯಲಾಗಿದ್ದು ಹೇಗೆ? ನೋಡೋಣ ಕೊರೋನಾ ಸುಳಿ ನ್ಯೂಸ್ ಟಾಪ್ 9ನಲ್ಲಿ. ಮಂಡ್ಯ ಸಂಸದೆ ಸುಮಲತಾ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂಸದೆಯಾಗಿ 2 ವರ್ಷವಾಯಿತು ಅಂತ ಸುಮಲತಾ ಸಂತಸ ಹಂಚಿಕೊಂಡಿದ್ದಕ್ಕೆ ಜನರು ಕಿಡಿಕಾರಿದ್ದಾರೆ. ಸ್ವಾಭಿಮಾನದ ಗೆಲುವಿಗೆ 2 ವರ್ಷವೆಂದು ಪೋಸ್ಟ್ ಹಾಕಿದ್ದಕ್ಕೆ ಜನರಿಂದ ವಿರೋಧ ವ್ಯಕ್ತವಾಗಿದೆ. ಕೊರೋನಾದಿಂದ ಜನ ಕಷ್ಟ ಎದುರಿಸುತ್ತಿದ್ದಾರೆ. ಇಂತಹ ಸಮಯದಲ್ಲಿ ಇದೆಲ್ಲ ಬೇಕಾ? ನಿಮ್ಮನ್ನ ಗೆಲ್ಲಿಸಿದ್ದು ವೇಸ್ಟ್. ನೀವು ಬೆಂಗಳೂರಲ್ಲಿ ಸುಖವಾಗಿ ಇದ್ದೀರಿ ಅಂತ ಜನ ಗರಂ ಆಗಿದ್ದಾರೆ. ಸೋಂಕಿತ ರೋಗಿಯನ್ನ ನೋಡಲು ಸಂಬಂಧಿಕರು ರಂಪಾಟ ನಡೆಸಿದ ಘಟನೆ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲಿ ನಡೆದಿದೆ. ಕೋವಿಡ್ ರೋಗಿಯನ್ನ ನೋಡಲು ಬಿಡುತ್ತಿಲ್ಲವೆಂದು ಗಲಾಟೆ ಮಾಡಿ ಆಸ್ಪತ್ರೆ ವಸ್ತುಗಳನ್ನು ಜಖಂಗೊಳಿಸಿದ್ದಾರೆ. ಜೊತೆಗೆ ಆಸ್ಪತ್ರೆ ಸೆಕ್ಯೂರಿಟಿ ಗಾರ್ಡ್ ಮೇಲೂ ಹಲ್ಲೆ ನಡೆಸಿದ್ದಾರೆ. ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳನ್ನು ಸದ್ಯ ಪೊಲೀಸರು ಬಂಧಿಸಿದ್ದಾರೆ. ಮದ್ಯ ಮಾರಾಟದ ನಿಷೇಧದ ಮಧ್ಯೆ ಅಕ್ರಮವಾಗಿ ಮದ್ಯ ಸಾಗಿಸುತ್ತಿದ್ದವರನ್ನ ಕೊಪ್ಪಳ ಜಿಲ್ಲೆ ಗಂಗಾವತಿ ಠಾಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೊರೋನಾ ಕಾರಣದಿಂದ ಜಿಲ್ಲಾಡಳಿತ ಜಿಲ್ಲೆಗೆ ಬೀಗ ಹಾಕಿದೆ. ಹೀಗಿದ್ರು ನಿಯಮ ಮೀರಿ ಬಳ್ಳಾರಿ ಜಿಲ್ಲೆ ಕಂಪ್ಲಿಯಿಂದ 5 ಮದ್ಯ ಸಾಗಿಸ್ತಾ ಇದ್ರು. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಪೊಲೀಸರು ಮದ್ಯದ ಬಾಕ್ಸ್ಗಳನ್ನು ಜಪ್ತಿ ಮಾಡಿದ್ದಾರೆ. ಚಿತ್ರದುರ್ಗ ತಾಲೂಕಿನ ಕಾಲಗಿರಿಯಲ್ಲಿ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದ್ದು, ಗ್ರಾಮ ಕೊರೋನಾ ಹಾಟ್ಸ್ಪಾಟ್ ಆಗಿ ಮಾರ್ಪಟ್ಟಿದೆ. ಗ್ರಾಮದಲ್ಲಿ 60 ಜನರಲ್ಲಿ ಪಾಸಿಟಿವ್ ಪತ್ತೆಯಾಗಿದೆ. ಹೀಗಾಗಿ ಸೋಂಕಿತರ ಸಂಪರ್ಕದಲ್ಲಿ 230 ಜನರು ಸ್ವಾಬ್ ಸಂಗ್ರಹಿಸಿ ಟೆಸ್ಟ್ಗೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಕಳುಹಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಚಿಕ್ಕಮುಚ್ಚಳಗುಡ್ಡ ಬಳಿಯ ಕೋವಿಡ್ ಕೇರ್ ಸೆಂಟರ್ ಅವ್ಯವಸ್ಥೆಗೆ ಆಗರವಾಗಿದೆ. 40 ಜನರಿಗೆ ಬರೀ 3 ಬಾತ್ರೂಮ್ ಮತ್ತು ಟಾಯ್ಲೆಟ್ ರೂಮ್ಗಳಿದ್ದು ಸೋಂಕಿತರು ಪರದಾಡುವಂತಾಗಿದೆ.
ಶೌಚ ಮತ್ತು ಸ್ನಾನಕ್ಕಾಗಿ ತಾಸುಗಟ್ಟಲೆ ಕಾಯುವ ಫಜೀತಿ ಎದುರಾಗಿದೆ. ಹಾಲು ವಿತರಿಸದ ಕಾರಣ ಮಕ್ಕಳ ಆಕ್ರಂದನ ಕೇಳೋರೆ ಇಲ್ಲದಂತಾಗಿದೆ. ಅಲ್ಲದೆ ಸೋಂಕಿತರು ಬಳಸಿದ ಬೆಡ್ ಅನ್ನ ಸ್ಯಾನಿಟೈಸ್ ಮಾಡದೆ ಬೇರೆ ರೋಗಿಗಳಿಗೆ ವಿತರಿಸಲಾಗ್ತಿದೆ ಅಂತ ಸೋಂಕಿತರು ಆಕ್ರೋಶ ಹೊರಹಾಕಿದ್ದಾರೆ. ಸಮರ್ಪಕ ಊಟ ನೀಡಿಲ್ಲ ಅಂದ್ರೆ ನಮ್ಮನ್ನ ಮನೆಗೆ ಕಳುಹಿಸಿ ಅಂತ ಗರಂ ಆಗಿದ್ದಾರೆ. ಲಾಕ್ಡೌನ್ ಮಧ್ಯೆ ಅನಗತ್ಯವಾಗಿ ಹೊರಗಡೆ ಬಂದವರಿಗೆ ಹುಬ್ಬಳ್ಳಿಯಲ್ಲಿ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಬೆಳಬೆಳಗ್ಗೆ ವಿವಿಧೆಡೆ ಕಾರ್ಯಾಚರಣೆ ನಡೆಸಿ ಪಾಲಿಕೆ ಮತ್ತು ಸಾರಿಗೆ ಇಲಾಖೆಯ ಸಿಬ್ಬಂದಿಗೆ ದಂಡ ವಿಧಿಸಿದ್ದಾರೆ. ಮಾಸ್ಕ್ ಧರಿಸದೆ ಬಂದ ಬ್ಯಾಂಕ್ ಸಿಬ್ಬಂದಿಗೂ ಫೈನ್ ಹಾಕಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾದಗಿರಿ ಜಿಲ್ಲೆಗೆ ಇಸ್ರೇಲ್ನಿಂದ ಆಕ್ಸಿಜನ್ ಕಂಟೈನರ್ ಬಂದಿಳಿದಿದ್ದು ಪ್ರಾಣವಾಯು ಉತ್ಪಾದನೆಯಲ್ಲಿ ತೊಡಗಿದೆ. ಕಂಟೈನರ್ನಿಂದ ನಿಮಿಷಕ್ಕೆ 1,500 ಲೀಟರ್ ಆಕ್ಸಿಜನ್ ಉತ್ಪಾದಿಸಬಹುದಾಗಿದ್ದು ಜಿಲ್ಲೆಯ ಜನರಿಗೆ ವರದಾನವಾಗಿದೆ. ಕಳೆದ 3 ದಿನದಿಂದ ನಿರಂತರವಾಗಿ ಆಕ್ಸಿಜನ್ ಉತ್ಪಾದಿಸಲಾಗಿದ್ದು ನಿತ್ಯ 50 ರಿಂದ 60 ರೋಗಿಗಳಿಗೆ ಆಕ್ಸಿಜನ್ ಪೂರೈಸುವ ಸಾಮರ್ಥ್ಯ ಹೊಂದಿದೆ. ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ 123 ಜನ ಸೋಂಕಿತರು ಚಿಕಿತ್ಸೆ ಪಡೆಯುತ್ತಾ ಇದ್ದು ಆಕ್ಸಿಜನ್ ಉತ್ಪಾದನೆ ರೋಗಿಗಳ ಪಾಲಿಗೆ ಸಂಜೀವಿನಿ ಸಿಕ್ಕಂತಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಮಾಜ ಸೇವಕರೊಬ್ಬರು 3 ಆಂಬ್ಯುಲೆನ್ಸ್ಗಳನ್ನು ಉಚಿತವಾಗಿ ನೀಡಿದ್ದಾರೆ. ಆಕ್ಸಿಜನ್ ಹೊಂದಿರೋ ಆಂಬ್ಯುಲೆನ್ಸ್ಗಳನ್ನು ಸೋಂಕಿತರು ಸದ್ಬಳಕೆ ಮಾಡಿಕೊಳ್ಳಿ ಅಂತ ಸಮಾಜ ಸೇವಕ ಎಚ್ಎಂ ಗೋಪಿಕೃಷ್ಣ ಮನವಿ ಮಾಡಿದ್ದಾರೆ. ತರೀಕೆರೆ ಅಜ್ಜಂಪುರ ತಾಲೂಕಿನ ಜನರು ಉಚಿತ ಆಂಬ್ಯುಲೆನ್ಸ್ ಸೇವೆ ಪಡೆದುಕೊಳ್ಳಿ ಅಂತ ಕೋರಿಕೆ ಸಲ್ಲಿಸಿದ್ದಾರೆ. ಈ ಮೂಲಕ ಕೊರೋನಾ ಸೋಂಕಿತರ ನೆರವಿಗೆ ಸಹಾಯ ಹಸ್ತ ಚಾಚಿದ್ದಾರೆ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಸಬ್ಬನಹಳ್ಳಿ ಕೋವಿಡ್ ಕೇರ್ ಸೆಂಟರ್ನಲ್ಲಿ ತಹಶೀಲ್ದಾರ್ ಸಾಂಗ್ ಹಾಡಿ ಸೋಂಕಿತರನ್ನ ರಂಜಿಸಿದ್ದಾರೆ. ನೀ ಮೆಟ್ಟಿದ ನೆನಪೆಲ್ಲವೂ ಹಾಡಿಗೆ ತಹಶೀಲ್ದಾರ್ ಬಸವರಾಜ್ ಧ್ವನಿಯಾಗಿ ಸೋಂಕಿತರ ಬೇಸರ ಕಳೆದ್ರು. ಆ ಮೂಲಕ ಕೊರೋನಾ ಸೋಂಕಿತರ ಆತಂಕವನ್ನ ದೂರ ಮಾಡಿದ್ರು. ತಹಶೀಲ್ದಾರ್ಗೆ ಇಒ ಎಚ್ಡಿ ಗಿರೀಶ್ನಾಥ್ ಸಾಥ್ ನೀಡಿದ್ರು. ಪ್ರಕರಣಕ್ಕೆ ರಣರೋಚಕ ತಿರುವು ಕೊಟ್ಟಿದ್ದು ಹೇಗೆ? ರಮೇಶ್ ಜಾರಕಿಹೊಳಿ ಎಸ್ಐಟಿ ಪ್ರಶ್ನೆಗಳಿಗೆ ಲಿಖಿತ ರೂಪದಲ್ಲಿ ಹೇಳಿಕೆ ನೀಡಿದ್ದು ಯಾಕೆ? ಬ್ಲಾಕ್ ಮೇಲ್ ಮಾಡಿ ರಮೇಶ್ ಬಳಿ ಎಷ್ಟು ಹಣ ಪಡೆದಿದ್ದಾರೆ ನೋಡೋಣ. ನಾನೇ ಅವನು ನ್ಯೂಸ್ ಟಾಪ್ 9ನಲ್ಲಿ. ಸಿಡಿ ಪ್ರಕರಣಕ್ಕೆ ಸಾಹುಕಾರ್ ರೋಚಕ ಟ್ವಿಸ್ಟ್ ಕೊಟ್ಟಿದ್ದಾರೆ. ನಾನವನಲ್ಲ ಎಂತಿದ್ದ ರಮೇಶ್ ಉಲ್ಟಾ ಹೊಡೆದಿದ್ದು ಸಿಡಿ ಗುಂಡು ಸಿಡಿಸಿದ್ದ ಜಾರಕಿಹೊಳಿ ಈಗ ಯೂಟರ್ನ್ ಹೊಡೆದಿದ್ದಾರೆ. ಪ್ರಕರಣಕ್ಕೆ ರಣರೋಚಕ ತಿರುವು ಕೊಟ್ಟ ರಮೇಶ್ ಜಾರಕಿಹೊಳಿ ಸಿಡಿಯಲ್ಲಿರೋದು ನಾನೇ ಎಂದು ಒಪ್ಪಿಕೊಂಡಿದ್ದಾರೆ. ನನಗೆ ಗೊತ್ತಿಲ್ಲದೆ ವಿಡಿಯೋ ರೆಕಾರ್ಡ್ ಆಗಿದೆ. ಪ್ರಾಜೆಕ್ಟ್ ವಿಚಾರದಲ್ಲಿ ನನ್ನನ್ನ ಯುವತಿ ಭೇಟಿಯಾಗಿದ್ಲು ಅಂತ ಹೇಳಿದ್ದಾರೆ. ಸಿಡಿ ಸ್ಫೋಟಗೊಂಡಾಗ ಯುವತಿ ನನಗೆ ಪರಿಚಯವೇ ಇಲ್ಲ ಅಂತ ಹೇಳಿದ್ದ ಮಾಜಿ ಮಿನಿಸ್ಟರ್ ರಮೇಶ್ ಜಾರಕಿಹೊಳಿ ಸಿಡಿ ನಕಲಿ ಎಂದಿದ್ರು. ಆದ್ರೀಗ ಉಲ್ಟಾ ಹೊಡೆದಿದ್ದು ಯುವತಿ ನನಗೆ ಪರಿಚಯವಿದ್ದು ಆಕೆ ಜೊತೆ ಸಹಮತದೊಂದಿಗೆ ಲೈಂಗಿಕ ಸಂಪರ್ಕ ಮಾಡಿದ್ದೇನೆ ಅಂತ ಪೊಲೀಸ್ ತನಿಖಾಧಿಕಾರಿ ಮುಂದೆ ಹೇಳಿದ್ದಾರೆ. ಅಲ್ಲದೆ ಇದು ಹನಿ ಟ್ರ್ಯಾಪ್ ಆಗಿದೆ ಎಂದು ಆರೋಪಿಸಿದ್ದಾರೆ. ಸಿಡಿ ಕೇಸ್ಗೆ ರಮೇಶ್ ಜಾರಕಿಹೊಳಿ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದು ಲಿಖಿತ ರೂಪದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಹಿಂದೆ ಕೇಳಿದ್ದ ಪ್ರಶ್ನೆಗಳಿಗೆಲ್ಲ ಎಸ್ಐಟಿಗೆ ಅಳೆದು ತೂಗಿ ಹೇಳಿಕೆ ಬರೆದು ಕೊಟ್ಟಿದ್ದಾರೆ. ಯುವತಿ ಭೇಟಿ, ಆಕೆಯೊಂದಿಗಿನ ಸಂಬಂಧ, ಪ್ರಾಜೆಕ್ಟ್ ವಿಚಾರ, ವಿಡಿಯೋ ರೆಕಾರ್ಡ್ ಆದ ಸ್ಥಳದ ಬಗ್ಗೆಯೂ ವಿವರಣೆ ನೀಡಿದ್ದಾರೆ. ಎಸ್ಐಟಿ ಮುಂದೆ ಹನಿ ಟ್ರ್ಯಾಪ್ ಎಂದಿರುವ ರಮೇಶ್ ಬ್ಲಾಕ್ ಮೇಲ್ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ಯುವತಿ ಸಮ್ಮತಿ ಮೇರೆಗೆ ಲೈಂಗಿಕ ಕ್ರಿಯೆ ನಡೆಸಿದ್ದು ನಿಜ, ಆದರೆ ವಿಡಿಯೋ ಮಾಡಿದ್ದು ಯಾರು ಅನ್ನೋದು ಗೊತ್ತಿಲ್ಲ. ಆದರೆ ಹಲವು ದಿನದ ಬಳಿಕ ಯುವತಿ ಹಾಗೂ ಮತ್ತಿಬ್ಬರು ನನ್ನ ಬಳಿ ಬಂದಿದ್ರು. ನನಗೆ ಬ್ಲಾಕ್ ಮೇಲ್ ಮಾಡಿ ವಿಡಿಯೋ ತೋರಿಸಿ ಹೆದರಿಸಿ ನನ್ನ ಬಳಿ ಹಣ ಕೇಳಿದ್ರು. ಆಗ ಹೆದರಿ ನಾನು ಒಂದಷ್ಟು ಹಣ ನೀಡಿದ್ದೆ ಎಂದು ರಮೇಶ್ ಹೇಳಿದ್ದಾರೆ. ಸಿಡಿಯಲ್ಲಿರೋದು ನಾನೇ ಎಂದಿರೋ ರಮೇಶ್ ಜಾರಕಿಹೊಳಿ ತನಿಖಾಧಿಕಾರಿಗಳ ಎದುರು ಯುವತಿ ಹೆಸರಿನ ಜೊತೆಗೆ ನರೇಶ್ ಹಾಗೂ ಶ್ರವಣ್ ಹೆಸರು ಪ್ರಸ್ತಾಪ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ನೀಡಿರುವ ಲಿಖಿತ ಹೇಳಿಕೆಯಲ್ಲಿ ಈ ಬಗ್ಗೆ ಉಲ್ಲೇಖ ಮಾಡಿದ್ದು ನನ್ನನ್ನು 3 ಭೇಟಿಯಾಗಿದ್ರು ಎಂದಿದ್ದಾರೆ. ಅಲ್ಲದೆ ವಿಡಿಯೋ ವಿಚಾರ ಹೇಳಿ ನನ್ನ ಬಳಿ ಹಣ ಕೂಡ ಕೇಳಿದ್ರು. ಈ ವಿಚಾರವಾಗಿ ನಾನು ಹೆದರಿ ಹಣ ನೀಡಿದ್ದಾಗಿಯೂ ಹೇಳಿಕೆ ನೀಡಿದ್ದಾರೆ. ಜೊತೆಗೆ ಯುವತಿ ನನ್ನ ಅಪಾರ್ಟ್ಮೆಂಟ್ಗೆ ಬಂದಾಗಲೇ ವಿಡಿಯೋ ಆಗಿದ್ದು ವಿಡಿಯೋ ಮಾಡಲು ಯುವತಿ ಸಹಕಾರ ಕೂಡ ಇರಬಹುದು ಅಂತ ಸಂಶಯ ವ್ಯಕ್ತಪಡಿಸಿದ್ದಾರೆ. ರಮೇಶ್ ಜಾರಕಿಹೊಳಿಯ ಈ ಹೇಳಿಕೆಯಿಂದ ನರೇಶ್, ಶ್ರವಣ್ ಹಾಗೂ ಯುವತಿಗೆ ಕಂಟಕವಾಗಲಿದೆ. ಸದ್ಯ ನರೇಶ್ ಮತ್ತು ಶ್ರವಣ್ ನಾಪತ್ತೆಯಾಗಿದ್ದು, ರಮೇಶ್ ಜಾರಕಿಹೊಳಿ ನೀಡಿರೋ ದೂರಿನಲ್ಲಿ ಶ್ರವಣ್, ನರೇಶ್ ಹಾಗೂ ಯುವತಿ ಆರೋಪಿಯಾಗ್ತಾರೆ. ಅಲ್ಲದೆ ರಮೇಶ್ ಹೇಳಿಕೆ ಪ್ರಮುಖ ಸ್ಥಾನ ಪಡೆಯಲಿದ್ದು, ತನಿಖೆ ವೇಳೆ ಸಿಗೋ ಸಾಕ್ಷಿಗಳು ರಮೇಶ್ ಹೇಳಿಕೆಗೆ ಪೂರಕವಾಗಿರೋ ಸಾಧ್ಯತೆ ಇದೆ.
ರಮೇಶ್ ಜಾರಕಿಹೊಳಿಯ ಹೇಳಿಕೆಯಿಂದ ಸದಾಶಿವನಗರದಲ್ಲಿ ದಾಖಲಾಗಿದ್ದ ಕೇಸ್ಗೆ ಬಲ ಬಂದಂತಾಗಿದೆ. ಸಿಡಿ ಬಗ್ಗೆ ದೂರು ನೀಡಿದಾಗ ರಮೇಶ್ ಜಾರಕಿಹೊಳಿ ಯಾರ ಹೆಸರನ್ನು ಕೊಟ್ಟಿರಲಿಲ್ಲ. ಆದ್ರೀಗ ರಮೇಶ್ ನೀಡಿದ ಹೇಳಿಕೆ ತನಿಖೆಗೆ ಸಹಕಾರಿಯಾಗಲಿದ್ದು, ಸರಿಯಾಗಿ ಆರೋಪ ಮಾಡಿ ಹೇಳಿಕೆ ನೀಡಿದ್ದಾರೆ. ಹನಿ ಟ್ರ್ಯಾಪ್ ಮತ್ತು ಹಣಕ್ಕೆ ಬ್ಲಾಕ್ ಮೇಲ್ ಎಂದು ಆರೋಪ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಹೇಳಿಕೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗುವಂತೆ ಮಾಡಿದೆ. ಹೀಗಾಗಿ ರಮೇಶ್ ಹೇಳಿಕೆಯ ಆಧಾರದಲ್ಲಿ ಯುವತಿಯಿಂದ ಮತ್ತೆ ಹೇಳಿಕೆ ಪಡೆಯುವ ಸಾಧ್ಯತೆಗಳು ದಟ್ಟವಾಗಿವೆ. ಕಬ್ಬನ್ ಪಾರ್ಕ್ ಕೇಸ್ನಲ್ಲಿ ಮಾತ್ರವಲ್ಲದೆ ಸದಾಶಿವನಗರ ಕೇಸ್ನಲ್ಲಿಯೂ ಹೇಳಿಕೆ ಪಡೆಯುವ ಸಾಧ್ಯತೆಗಳಿವೆ. ಈ ಹಿಂದೆ 2 ಕೇಸ್ನಲ್ಲಿ ಎಸ್ಐಟಿ ವಿಚಾರಣೆ ನಡೆಸಿತ್ತು. ಸಿಡಿ ಕೇಸ್ ವಿಚಾರವಾಗಿ ಯುವತಿ ಕುಟುಂಬಸ್ಥರಿಗೆ ಸಿಸಿಬಿ ನೋಟಿಸ್ ನೀಡಿದೆ. ಕಿಡ್ನಾಪ್ ಕೇಸ್ ಸಂಬಂಧ ಲಾಕ್ಡೌನ್ ಮುಗಿದ ಬಳಿಕ ವಿಚಾರಣೆಗೆ ಹಾಜರಾಗಲು ಸಿಸಿಬಿ ಅಧಿಕಾರಿ ವಿಜಯ್ ಕುಮಾರ್ ನೋಟಿಸ್ ಜಾರಿ ಮಾಡಿದ್ದಾರೆ. ಮಗಳನ್ನ ಕಿಡ್ನಾಪ್ ಮಾಡಲಾಗಿದೆ ಅಂತ ಪೋಷಕರು ಬೆಳಗಾವಿ ಎಪಿಎಂಸಿ ಠಾಣೆಗೆ ದೂರು ನೀಡಿದ್ರು. ಬಳಿಕ ಈ ದೂರು ಆರ್ಟಿ ನಗರ ಠಾಣೆ ವರ್ಗಾವಣೆಯಾಗಿ ಇದಾದ ನಂತರ ಸಿಸಿಬಿಗೆ ವರ್ಗಾವಣೆಯಾಗಿತ್ತು. ದೇಶದಲ್ಲಿ ಕಳೆದ 24 ಗಂಟೆಯಲ್ಲಿ ಎಷ್ಟು ಲಕ್ಷ ಕೇಸ್ ದಾಖಲಾಗಿದೆ? ಕೋವ್ಯಾಕ್ಸಿನ್ ಅನುಮೋದನೆಗೆ ಡಬ್ಲ್ಯೂಎಚ್ಒಗೆ ಭಾರತ್ ಬಯೋಟೆಕ್ ಸಲ್ಲಿಸಿರೋ ದಾಖಲೆ ಏನು? ಬ್ಲ್ಯಾಕ್ ಫಂಗಸ್ಗೆ ನೀಡುವ ಎಷ್ಟು ಸಾವಿರ ವಯಲ್ಸ್ ಆಮದು ಮಾಡಿಕೊಳ್ಳಲಾಗಿದೆ? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಕಳೆದ 24 ಗಂಟೆಗಳ ಅವಧಿಯಲ್ಲಿ 2 ಲಕ್ಷಕ್ಕಿಂತ ಕಡಿಮೆ ಕೊರೋನಾ ಕೇಸ್ಗಳು ಪತ್ತೆಯಾಗಿವೆ. 40 ದಿನದ ಬಳಿಕ 2 ಲಕ್ಷಕ್ಕಿಂತ ಕಡಿಮೆ ಕೇಸ್ ಪತ್ತೆಯಾಗಿರುವುದು ವಿಶೇಷ. ದೇಶದಲ್ಲಿ 1,95,994 ಹೊಸ ಕೊರೋನಾ ಕೇಸ್ ಪತ್ತೆಯಾಗಿದೆ. ಕೊರೋನಾದಿಂದ 3,260 ಮಂದಿ ಸಾವನ್ನಪ್ಪಿದ್ದಾರೆ. ಕಳೆದ 27 ದಿನಗಳಲ್ಲಿ ಇದು ಕೊರೋನಾದಿಂದ ಸಂಭವಿಸಿದ ಕಡಿಮೆ ಸಾವಿನ ಪ್ರಮಾಣ. ಭಾರತದ ಸ್ವದೇಶಿ ಲಸಿಕೆ ಕೋವ್ಯಾಕ್ಸಿನ್ಗೆ ವಿಶ್ವ ಆರೋಗ್ಯ ಸಂಸ್ಥೆಯ ತುರ್ತು ಬಳಕೆಗೆ ಅನುಮತಿ ಕೋರಿ ಅರ್ಜಿ ಸಲ್ಲಿಸಲಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಗೆ ಭಾರತ್ ಬಯೋಟೆಕ್ ಕಂಪನಿಯು 90% ಅಗತ್ಯ ದಾಖಲೆಗಳನ್ನು ಸಲ್ಲಿಸಿದೆ. ಬಾಕಿ ಇರುವ 10% ದಾಖಲೆಗಳನ್ನು ಜೂನ್ ತಿಂಗಳಲ್ಲಿ ಸಲ್ಲಿಸಲಾಗುತ್ತೆ ಎಂದು ಭಾರತ್ ಬಯೋಟೆಕ್ ಕಂಪನಿಯು ಕೇಂದ್ರದ ವಿದೇಶಾಂಗ ಕಾರ್ಯದರ್ಶಿ ಹರ್ಷವರ್ಧನ್ ಶ್ರೀಘಾಲ್ ಅವರಿಗೆ ತಿಳಿಸಿದೆ. ಕೋವ್ಯಾಕ್ಸಿನ್ ಲಸಿಕೆಗೆ ಡಬ್ಲ್ಯೂಎಚ್ಒನ ತುರ್ತು ಬಳಕೆಯ ಅನುಮೋದನೆ ಸಿಗುವ ವಿಶ್ವಾಸವನ್ನ ಭಾರತ್ ಬಯೋಟೆಕ್ ವ್ಯಕ್ತಪಡಿಸಿದೆ. ಬ್ಲ್ಯಾಕ್ ಫಂಗಸ್ ಚಿಕಿತ್ಸೆಗೆ ಬಳಸುವ ಆಂಫೋಟೆರಿಸಿನ್ ಬಿ ಡ್ರಗ್ಸ್ ಅನ್ನು ಮೈಲಾನ್ ಲ್ಯಾಬ್ಸ್ ಕಂಪನಿಯು ವಿದೇಶದಿಂದ ಆಮದು ಮಾಡಿಕೊಂಡಿದೆ. ಆಮದು ಮಾಡಿಕೊಂಡಿರುವ ಡ್ರಗ್ಸ್ ಅನ್ನು ಕೇಂದ್ರದ ಫಾರ್ಮಾಸ್ಯೂಟಿಕಲ್ಸ್ ಇಲಾಖೆಯು ರಾಜ್ಯಗಳಿಗೆ ಹಂಚಿಕೆ ಮಾಡಿದೆ. ಒಟ್ಟು 19,420 ವಯಲ್ಸ್ ಅನ್ನು 22 ರಾಜ್ಯಗಳಿಗೆ ಹಂಚಿಕೆ ಮಾಡಲಾಗಿದೆ. ಕರ್ನಾಟಕಕ್ಕೆ 1,030 ವಯಲ್ಸ್ ಆಂಫೋಟೆರಿಸಿನ್ ಬಿ ಡ್ರಗ್ಸ್ ಹಂಚಿಕೆಯಾಗಿದೆ ಎಂದು ಕೇಂದ್ರದ ಸಚಿವ ಡಿವಿ ಸದಾನಂದಗೌಡ ಮಾಹಿತಿ ನೀಡಿದ್ದಾರೆ. ಭಾರತದಲ್ಲೇ ರಷ್ಯಾದ ಸ್ಪುಟ್ನಿಕ್ ಲಸಿಕೆಯ ಉತ್ಪಾದನೆ ಆರಂಭವಾಗಿದೆ. ಪನೆಸಿಯಾ ಬಯೋಟೆಕ್ ಕಂಪನಿಯು ಹಿಮಾಚಲ ಪ್ರದೇಶದ ಬಡ್ಡಿ ಪ್ರದೇಶದಲ್ಲಿ ಸ್ಪುಟ್ನಿಕ್ ಲಸಿಕೆಯ ಉತ್ಪಾದನೆ ಆರಂಭಿಸಿದೆ. ಮೊದಲ ಬ್ಯಾಚ್ ಲಸಿಕೆಯನ್ನ ಗುಣಮಟ್ಟದ ಪರೀಕ್ಷೆಗಾಗಿ ರಷ್ಯಾಗೆ ಕಳಿಸಲಾಗುತ್ತೆ. ಪನೆಸಿಯಾ ಬಯೋಟೆಕ್ ಸೇರಿದಂತೆ ಭಾರತದಲ್ಲಿ ಲಸಿಕೆ ಉತ್ಪಾದನೆಗೆ 5 ಕಂಪನಿಗಳ ಜೊತೆಗೆ ರಷ್ಯನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಫಂಡ್ ಒಪ್ಪಂದ ಮಾಡಿಕೊಂಡಿದೆ. ದೇಶದಲ್ಲಿ ಕೊರೋನಾ ಲಸಿಕೆಯು ಉತ್ಪಾದನೆಯಾದ ತಕ್ಷಣವೇ ಜನರ ಬಳಕೆಗೆ ಸಿಗಲ್ಲ. ಉತ್ಪಾದನೆಯಾದ ಬಳಿಕ ಲಸಿಕೆಯನ್ನ ಸ್ಟೆಬಿಲಿಟಿ ಮತ್ತು ಸ್ಟೆರಿಲಿಟಿ ಪರೀಕ್ಷೆಗೆ ಹಿಮಾಚಲ ಪ್ರದೇಶದ ಕಸೂಲಿ ಲ್ಯಾಬ್ಗೆ ಕಳಿಸಬೇಕು. ಹೀಗಾಗಿ ಉತ್ಪಾದನೆಯಾದ ಬಳಿಕ ಜನರ ಬಳಕೆಗೆ ಲಸಿಕೆ ಸಿಗಲು 8 ರಿಂದ 9 ದಿನ ಬೇಕಾಗುತ್ತೆ ಎಂದು ಕೇಂದ್ರದ ಆರೋಗ್ಯ ಇಲಾಖೆಯ ಜಂಟಿ ಕಾರ್ಯದರ್ಶಿ ಲವ್ ಅಗರ್ವಾಲ್ ಹೇಳಿದ್ದಾರೆ. ಮೇ ತಿಂಗಳಲ್ಲಿ ಎಸ್ಐಐ ಮತ್ತು ಭಾರತ್ ಬಯೋಟೆಕ್ ಕಂಪನಿಗಳು 5 ಕೋಟಿ ಲಸಿಕೆಯನ್ನ ಮಾತ್ರ ಪೂರೈಸುತ್ತಿವೆ ಎಂಬ ವರದಿ ಹಿನ್ನೆಲೆಯಲ್ಲಿ ಲವ್ ಅಗರ್ವಾಲ್ ಈ ಸ್ಪಷ್ಟನೆ ನೀಡಿದ್ದಾರೆ. ದೇಶದಲ್ಲಿ 18 ರಿಂದ 44 ವರ್ಷದೊಳಗಿನವರಿಗೆ ಲಸಿಕಾ ಕೇಂದ್ರಗಳಲ್ಲೇ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು ಲಸಿಕೆ ಪಡೆಯಲು ಅವಕಾಶ ನೀಡಲಾಗಿದೆ. ಆದರೆ ಸರ್ಕಾರಿ ಲಸಿಕಾ ಕೇಂದ್ರಗಳಲ್ಲಿ ಮಾತ್ರ ಸ್ಥಳದಲ್ಲೇ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು ಸ್ಥಳದಲ್ಲೇ ಲಸಿಕೆ ಪಡೆಯಬಹುದು. ಇದುವರೆಗೂ 18 ವರ್ಷ ಮೇಲ್ಪಟ್ಟವರು ಕೋವಿನ್ ಪೋರ್ಟಲ್ನಲ್ಲಿ ಮಾತ್ರ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳಬೇಕಿತ್ತು. ದೇಶದಲ್ಲಿ ಬ್ಲ್ಯಾಕ್ ಫಂಗಸ್, ವೈಟ್ ಫಂಗಸ್ ಬಳಿಕ ಯೆಲ್ಲೋ ಫಂಗಸ್ ಪತ್ತೆಯಾಗಿದೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನ 45 ವರ್ಷದ ವ್ಯಕ್ತಿಯ ಸಿಟಿ ಸ್ಕ್ಯಾನ್ನಲ್ಲಿ ಸೈನಸ್ ನಾರ್ಮಲ್ ಆಗಿದೆ. ಆದರೆ ಎಂಡೋಥೆರಪಿ ಮಾಡಿದಾಗ 3 ರೀತಿಯ ಫಂಗಸ್ ತಗುಲಿರುವುದು ದೃಢಪಟ್ಟಿದೆ. ಒಬ್ಬನೇ ವ್ಯಕ್ತಿಯಲ್ಲಿ 3 ರೀತಿಯ ಫಂಗಸ್ ಪತ್ತೆಯಾಗಿದೆ. ಮನುಷ್ಯರ ದೇಹದಲ್ಲಿ ಮೊದಲ ಬಾರಿಗೆ ಇದನ್ನು ನೋಡ್ತಿದ್ದೇನೆ ಎಂದು ಇಎನ್ಟಿ ತಜ್ಞ ವೈದ್ಯ ಡಾಕ್ಟರ್ ಬಿಪಿ ತ್ಯಾಗಿ ಹೇಳಿದ್ದಾರೆ.
ಬ್ಲ್ಯಾಕ್ ಫಂಗಸ್ ಮತ್ತು ಆಕ್ಸಿಜನ್ ಥೆರಪಿ ಮಧ್ಯೆ ನೇರ ಸಂಬಂಧವಿಲ್ಲ ಎಂದು ದೆಹಲಿಯ ಏಮ್ಸ್ ಆಸ್ಪತ್ರೆಯ ಮುಖ್ಯಸ್ಥ ರಣದೀಪ್ ಗುಲೇರಿಯಾ ಹೇಳಿದ್ದಾರೆ. ಆಸ್ಪತ್ರೆಗೆ ದಾಖಲಾಗದೆ ಮನೆಯಲ್ಲೇ ಇದ್ದು ಸ್ಟೆರಾಯ್ಡ್ ತೆಗೆದುಕೊಂಡವರು ಹಾಗೂ ಡಯಾಬಿಟಿಸ್ ಇರುವವರಲ್ಲಿ 90% ರಿಂದ 95% ಕಾಣಿಸಿಕೊಂಡಿದೆ ಎಂದು ರಣದೀಪ್ ಗುಲೇರಿಯಾ ಹೇಳಿದ್ದಾರೆ. ಭಾರತದಲ್ಲಿ ಪತ್ತೆಯಾಗಿರುವ B1617 ಪ್ರಭೇದದ ವೈರಸ್ ಕಳವಳಕಾರಿ ವೈರಸ್ ಪೈಕಿ 55% ಇದೆ ಎಂದು ಕೇಂದ್ರದ ಆರೋಗ್ಯ ಸಚಿವ ಹರ್ಷವರ್ಧನ್ ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ಮೊದಲ ಬಾರಿಗೆ ಈ ಪ್ರಭೇದದ ವೈರಸ್ ಪತ್ತೆಯಾಗಿದ್ದು, ಜೊತೆಗೆ ಈ ಪ್ರಭೇದದ ವೈರಸ್ 3 ಉಪವಂಶಾವಳಿಗಳನ್ನು ಹೊಂದಿದೆ ಎನ್ನುವುದು ಜೆನೋಮ್ ಸೀಕ್ವೆನ್ಸ್ನಿಂದ ತಿಳಿದು ಬಂದಿದೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.